ದಯವಿಟ್ಟು ಯಾರು ಈ ಪಿಕ್ಚರ್ ನೋಡಕ್ ಹೋಗ್ಬೇಡ್ರಿ. ಈ ಪಿಕ್ಚರ್ ಈಗ ನೋಡಿ ನಾ ಜಗ್ ಬಯಸ್ಕೊಂಡ್ ಬಂದೇನಿ. ನನಗೆ ಭಾಳ ತಲೆ ಕೆಟ್ಬಿಟ್ಟೈತಿ. ಏನು ಹೇಳ್ಬೇಕು ಅನ್ನೋದು ಅರ್ಥ ಆಗೋಲ್ದು. ಯಾಕಂದ್ರೆ ಅಂತ ಪಿಕ್ಚರ್ ಐತಿ. ನಾವು ಉಪೇಂದ್ರ ಅವ್ರದ ದೊಡ್ಡ ಫ್ಯಾನ್. ಆದ್ರೆ ಈ ಪಿಕ್ಚರ್ ಯಾಕೆ ನೋಡಕ್ ಹೋಗ್ಬೇಡ್ರಿಪ್ಪ ಅಂತಂದ್ರೆ ಅದ್ ನೀವು ನೋಡಿದಾಗ ಗೊತ್ತಾಕೈತಿ. ಈಗ ದಯವಿಟ್ಟು ಹೇಳ್ತೀನಿ, ಈ ಪಿಕ್ಚರ್ ಮಾತ್ರ ಯಾರು ನೋಡಕ್ ಹೋಗ್ಬೇಡ್ರಿಪ್ಪ. ಫಸ್ಟ್ ಆಫ್ ಆಲ್ ಅಣ್ಣ, ನೀ ಉಪ್ಪಿ ಸರ್ ಫ್ಯಾನ್ ಅಲ್ರಿ, ಅದಂತೂ ಸ್ಪಷ್ಟವಾಗಿ ಅರ್ಥ ಆಗ್ತದ. ನಿನಗೆ ಏನ್ರಲ್ಲಿ ಹೊಡಿಬೇಕು ಅಂತ ಅರ್ಥವಲ್ದು ಅಣ್ಣ. ಸಿನಿಮಾ ಏನಕ್ಕೆ ನೋಡಬಾರ್ದು ಅಂದ್ರೆ ಅಪ್ಪ, ಸಿನಿಮಾ ನೋಡಿದ್ಮೇಲೆ ಗೊತ್ತಾಗತ್ ಕಣಪ್ಪ. ಎರಡೂ ನೀನೇ ಹೇಳ್ತೀಯಲ್ಲೋ ಅಣ್ಣ. ನೋಡು ಅಂತ್ಯ, ನೋಡ್ಬೇಡ ಅಂತ್ಯ. ನೀ ಆಫ್ ಇದೆಯೋ ಫುಲ್ ಇದೆಯೋ ತಿಳಿವಲ್ದು. ಎಲ್ಲ ಓಕೆ, ಪಿಕ್ಚರ್ ನೋಡ್ಬೇಡ ಅನ್ನೋ ರೇಟ್ಸ್ ನಿನಗೆ ಯಾವ ನನ್ನ ಮಗ ಕೊಟ್ಟ? ನೀ ಯಾರನ್ನ ಹಂಗೆ ಹೇಳೋದಕ್ಕೆ? ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಹೇಳೋದಷ್ಟೇ ನಿನ್ನ ಕೆಲಸ ಅಥವಾ ನಿನ್ನ ರೈಟ್ಸು, ಗೊತ್ತಾಯ್ತಾ? ತಿಳ್ಕೊ. ಕೈ ಮುಗಿದ ಹೇಳ್ತೀನಿ ನಿಮಗೆ. ಯಾಕಂದ್ರೆ ಹಂಗೈತಿ. ಗುರು, ಇವ್ರುಗಳು ಟಿವಿಲಿ ಬರ್ತಿದ್ದೀನಿ ಅನ್ನೋ ಹುಮ್ಮಸ್ ಈ ತರ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲು ಉಪ್ಪಿ ಡೈರೆಕ್ಷನ್ ಅಂದ್ರೇನೆ ಹುಳ ಇರ್ತದೋ ತಮ್ಮ. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಎಬ್ಬಾವೇ ಇರ್ತದೆ. ಏನೋ ಪಿಕ್ಚರ್ಗೆ ಬರಬೇಡಿನಾ ಲೇ ಹುಚ್ಚ, ಇದು ಮನೆಗೆ ಹೋಗೋ. ಗುರು ಏನು ಹುಮ್ಮಸ್ಸಲ್ಲಿ ಹೇಳ್ತಾ ಇದಾರೆ ಗುರು ಇವರು. ಧಿಕ್ಕಾರನ ಎಲ್ಲರ ಮುಖದಲ್ಲೂ ಅವನ ಅಜ್ಜಿ ಮಂದ ಹಾಸ. ಓ ವಿಮಲಣ್ಣ, ಮುಚ್ಕೊಂಡು ಮನೆಗೆ ಹೋಗೋ. ಸಣ್ಣವನಿಂದ್ರೆ ಉಪೇಂದ್ರ ಅವ್ರ ಏ ಫಿಲ್ಮ್ ನೋಡ್ಕೊಂಡ್ ಬಂದಿದ್ದೀನಿ. ಅವು ಯಾವ ಸಿನಿಮಾ ಅಷ್ಟೇ ನಂಗೆ ಸಖತ್ ಇಷ್ಟ ಕೊಟ್ಟಿತ್ತು. ತುಂಬಾ ಅದರಿಂದ ತುಂಬಾ ತಿಳ್ಕೊಂಡಿದ್ದೀನಿ, ನಾನು ತುಂಬಾ ಅನುಭವ ಆಗಿದೆ. ಈ ಸಿನಿಮಾ ಬಂದು ನಾನು ಅದು ಏನ್ ತಿಳಿತು, ಏನ್ ಮಾಡಿದ್ರು ಅದು ಗೊತ್ತಾಗ್ತಿಲ್ಲ. ಈ ಸಿನಿಮಾ ನನಗೆ ಬ್ಯಾನ್ ಆಗ್ಬೇಕು. ಈ ಸಿನಿಮಾ ನನ್ಗೆ ಇಷ್ಟ ಇಲ್ಲ. ಈ ಸಿನಿಮಾ ಉಪ್ಪಿ ಅಣ್ಣಂದು ಈ ತರ ಒಪ್ಕೊಳ್ಳೇಬಾರ್ದು, ಈ ತರ ಬರ್ಬಾರ್ದು ನಮ್ಗೆ ಸಿನಿಮಾ ಅವ್ರದ್ದು. ಯಾಕೆ ಈ ತರ ಸಿನಿಮಾ ಅವ್ರು ಒಪ್ಕೊಳ್ತಾ ಇದಾರೆ, ಯಾಕೆ ಈ ತರ ಮಾಡ್ತಾ ಇದಾರೆ? ಅಭಿಮಾನಿ ಮನಸ್ಸುಗಳಿಗೆ ಬಹಳ ನಿರಾಸೆ ಮಾಡ್ತಾ ಇದಾರೆ. ಉಪ್ಪಿ ಅಣ್ಣ ಈ ತರ ಸಿನಿಮಾ ಮಾಡಬಾರ್ದು. ಈ ಸಿನಿಮಾ ನನಗೆ ಇಷ್ಟ ಇಲ್ಲ, ಬ್ಯಾನ್ ಆಗಿದೆ. ನಮ್ಮ ಅಭಿಮಾನಿಗಳು ಎಲ್ಲರ ಮನಸ್ಸಿನ ನೋವಾಗಿದೆ. ನಂಗೆ ಬೇಡ ಈ ಸಿನಿಮಾ, ಬೇಡ. ದಯವಿಟ್ಟು ಕೈ ಯಾವ್ದವ್ರದಪ್ಪ ಎಣ್ಣೆ ಇಷ್ಟೊಂದು ತೊದರ್ತಿದ್ಯಾ? ಸಿನಿಮಾ ಮಾಡಿರೋದು ಬುದ್ಧಿವಂತರಂಗೆ ಮಾತ್ರ, ನಿನ್ನಂತೂ ಅಲ್ಲ. ನೀನ್ ಯಾವನಲ್ಲಿ ಬ್ಯಾನ್ ಮಾಡು ಅಂತ ಹೇಳೋಕೆ? ಏನಂದೆ? ಉಪ್ಪಿ ಅವರು ಈ ಥರ ಸಿನಿಮಾನೇ ಒಪ್ಕೋಬಾರ್ದಾ? ಲೇ ಟೆನ್ನಿಸ್ ಬಾಲ್, ಇದು ಅವರೇ ಕತೆ ಬರೆದು ನಿರ್ದೇಶನ ಮಾಡಿ ನಟನೆ ಮಾಡಿರೋ ಸಿನಿಮಾ. ಅಷ್ಟು ಗೊತ್ತಿಲ್ವಲ್ಲೋ? ಯಾವುದೋ ನೀರು ಹಾಕೊಳ್ಳೋದೇನೆ ಕುಡಿದ್ಬಿಟ್ಟವನೆ. ಓ, ಮೇ ಬಿ ಇವರು US ಸಿನಿಮಾದಲ್ಲಿ ಇದೇ ಥರ ಒಂದು ಸೀನ್ ಇದೆ. ಸೊ ಮೋಸ್ಟ್ಲಿ ಇವರು ಅದನ್ನು ರೀಟೆಲಿಕಾಸ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಓಕೆ, ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡ್ತಿರೋರು ಯಾರೇ ಆಗಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಪ್ಲೀಸ್.